ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. 2025ರ KCET ಎಕ್ಸಾಮಿನೇಷನ್ಗೆ ನಮ್ಮ ಹತ್ರ ಒಂದು ತಿಂಗಳಿಗಿಂತ ಕಡಿಮೆ ಟೈಮ್ ಇದೆ. ಮನೋಜ್, ನಾನು ಏನಂದ್ರೆ ಏನೂ ಓದಿಲ್ಲ ಮನೋಜ್, ಹೆಂಗೆ ಕ್ಲಿಯರ್ ಮಾಡಲಿ ಎಕ್ಸಾಮಿನೇಷನ್? ನಂಗೆ ಒಂದು ಒಳ್ಳೆ ರ್ಯಾಂಕ್ ಬೇಕು ಅನ್ನುವ ನಿಮ್ಮ ಕ್ವಶನ್ ಆಗಿದ್ರೆ ತಲೆನೇ ಕೆಡಿಸ್ಕೊಂಬೇಡಿ. ನಿಮ್ಗೆ ಬೇಕಾಗಿರ್ತಕ್ಕಂಥ ಸ್ಟ್ರಕ್ಚರಲ್ ಪ್ಲ್ಯಾನ್ ಜೊತೆ ಪ್ರಾಕ್ಟಿಕಲ್ ಆಗಿ ಏನೇನು ಮಾಡಿದ್ರೆ ಒಂದು ಒಳ್ಳೆ ರ್ಯಾಂಕ್ ತೊಗೋಬೋದು ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ, ಲೆಟ್ಸ್ ನಾಟ್ ಟಾಕ್ ಬುಲ್ಶಿಟ್. ನಾನು ನಿಮಗೆ ಆಸೆ ಆಕಾಂಕ್ಷೆಗಳನ್ನ ತೋರಿಸ್ಬಿಟ್ಟು ಬೇಕಾದರೆ ಹಟ್ಟು ಕೇಳಿಸ್ಬೋದು ಆ್ಯಂಡ್ ಇರೋ ಪ್ರಾಕ್ಟಿಕಲ್ ಥಿಂಗ್ಸ್ಗಳನ್ನ ಹೇಳ್ಬಿಟ್ಟು ನಿಮ್ಗೆ ಒಳ್ಳೆ ರ್ಯಾಂಕಲ್ಲಿ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಅದನ್ನೇ ಮಾಡ್ತಾ ಇದ್ದೀನಿ. ಏನು ಪ್ರಾಕ್ಟಿಕಲಿ ಪಾಸಿಬಲ್ ಇದೆ ಮೆಥಡ್ ಅದನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಇದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರ್ಯಾಂಕ್ ತೊಗೊಳುತ್ತೆ. ನೋಡಿ, ನಾನು ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು, ಆಯಿತಾ? ನೋಡಿ, ಪ್ರತಿ ವರ್ಷ ಒಂದು ತಿಂಗಳಿದ್ದಂಗೆ ಏನೋ ಒಂದು ವಿಡಿಯೋ ಮಾಡ್ತೀನಿ, ಪಡ್ಕೊತೀನಿ ಆ ವಿಡಿಯೋದಲ್ಲಿ. ಓಕೆ, ಹಿಂಗೆ ಓದ್ರಪ್ಪ ಅಂತಂತ. ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರು ಹೇಳ್ತಾರೆ, ಓ ಮನೋಜ್, 12th ಆಗ್ಬಿಟ್ರೆ ನಮ್ಮ ಲೈಫ್ ಸೆಟ್ಟು ಅಂತ. ಹೆಂಗೆ ಸೆಟ್ಟು? 12th ಮುಗಿಸ್ಕೊಂಡೆ, CET ಬರ್ದಿಲ್ಲ, ಹೆಂಗೆ ಸೆಟ್ಟು? 12th ಎಕ್ಸಾಮ್ ಮುಗಿಸ್ದೆ, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದೆ, ಅದರಲ್ಲಿ ಒಳ್ಳೆ ರ್ಯಾಂಕ್ ಬಂತು, ಒಂದು ಒಳ್ಳೆ ಕಾಲೇಜ್ ಸೇರ್ಕೊಂಡ್ರೆ ಒಳ್ಳೆ ಪ್ಯಾಕೇಜ್ ಪ್ಲೇಸ್ ಅದೇ, ಅವಾಗ ನಿಮ್ಮ ಲೈಫ್ ಸೆಟ್ ಆಗುತ್ತೆ. ನೋಡಿ, ನಿಮಗೆ ಈ ಲೈಫ್ ಸೆಟ್ ಮಾಡ್ಕೋಬೇಕು ಅಂತಂದರೆ ಈ 25 ದಿನನ ನೀವು ಎಷ್ಟು ಫೋಕಸ್ಸಿಂದ ಆಗುತ್ತೆ ಅಷ್ಟು ಫೋಕಸ್ಸಿಂದ, ಆ್ಯಂಡ್ 25 ದಿನನ ನೀವು ಎಷ್ಟು ಕ್ಲಾರಿಟಿ ಆಗೋದು ಅಷ್ಟು ಕ್ಲಾರಿಟಿಯಿಂದ ಫುಲ್ ಫೋಕಸ್ಡ್ ಆಗಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ, ಓದಿ. ಅದಾದ್ಮೇಲೆ ಒಳ್ಳೆ ರಿಸಲ್ಟ್ ಬರುತ್ತೆ ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ಯು ಅ ಲಾಟ್. ದ್ಯಾಟ್ ವಿಲ್ ಚೇಂಜ್ ಯುವರ್ ಲೈಫ್ ಆ್ಯಂಡ್ ಅಲ್ಲಿಗೆ ನಿನ್ನ ಲೈಫ್ ಸೆಟ್ ಆಗುತ್ತೆ. ಓಕೆ, ಈ 25 ದಿನ ಫೋಕಸ್ ಆಗಿರಬೇಕು ಆ್ಯಂಡ್ ನೀನು ಚೆನ್ನಾಗಿ ಓದಬೇಕು ಅಂತಂದರೆ ನೀನು ಕೆಲವೊಂದಿಷ್ಟನ್ನ ಫಾಲೋ ಮಾಡಬೇಕಾಗಿರುತ್ತೆ. ಅದನ್ನು ನಿಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಮೇನ್ ಥಿಂಗ್, ನಾನು ವಿಡಿಯೋಗೆ ಹೋಗಿದ್ದಕ್ಕಿಂತ ಮುಂಚೆ ಕೆಲವೊಂದು ಎರಡು ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀವಿ. ಪ್ರತಿ ವರ್ಷ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ CET ಅಟೆಂಡ್ ಆಗ್ತಿರ್ತಕ್ಕಂಥ ಆಸ್ಪಿರೆಂಟ್ಸ್ಗಳು ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತಾರೆ. ಲಾಸ್ಟ್ ವರ್ಷ ಅಪ್ರಾಕ್ಸಿಮೇಟ್ಲಿ 3,30,000 ಅಥವಾ 40,000 ಇದ್ದರೆ ಈ ವರ್ಷ 3,75,330 ಜನ KCETನ ತಗೊತಾ ಇದ್ದಾರೆ. ಸೊ ನೀವೇ ಲೆಕ್ಕ ಹಾಕೊಳ್ಳಿ, ಏನಕ್ಕೆ ಫಸ್ಟ್ ಪಾಯಿಂಟ್ನ ಹೇಳ್ತೀನಿ ಅಂದರೆ ಸೆಕೆಂಡ್ ಪಾಯಿಂಟ್ನ ಕೊರಿಲೇಟ್ ಮಾಡೋದಕ್ಕೆ. ನೀವು 1 ಮಾರ್ಕ್ಸು 2 ಮಾರ್ಕ್ಸ್ ಏನಾದರೂ ವೇರಿಯೇಷನ್ ಆಯಿತು ಅಂತಂದರೆ ನಿಮ್ಮ ರ್ಯಾಂಕು 2,000ರಿಂದ 3,000 ವೇರಿಯೇಷನ್ ಆಗುತ್ತೆ, ವಿಚ್ ಇಸ್ ಲೈಕ್ ದಿಸ್. ಆ್ಯಂಡ್ ಆ 2,000-3,000 ವೇರಿಯೇಷನಿಂದ ನಿಮಗೆ ಯಾವುದೋ ಒಂದು ಕಾಲೇಜಲ್ಲಿ ಬೆಸ್ಟ್ ಸೀಟ್ ಸಿಗಬೇಕಾಗಿದ್ದು ನಿಮ್ಗೆ ಸಿಗೋದಿಲ್ಲ. ಪ್ಲೀಸ್ ಬಿ ಮೈಂಡ್ಫುಲ್. ಇದನ್ನು ಏನಕ್ಕೆ ತಿಳಿಸ್ತಾ ಅಂದರೆ ನಿಮ್ಗೆ ಸಣ್ಣದಾಗಿ ಏನು ಪ್ರಾಕ್ಟಿಕಲಿ ಏನೋ ಕಾಂಪಿಟೇಷನ್ ಇದೆ ಅದನ್ನು ತಿಳಿಸ್ಕೊಳ್ಳಿಕ್ಕೆ ನಿಮಗೆ. ಓಕೆ, ಇವಾಗ ಅದು ಬಿಟ್ಟಾಕಿ ಪ್ರಿಪರೇಷನ್ ಬಗ್ಗೆ ಬರೋಣ. ನೋಡಿ, ಪ್ರಿಪರೇಷನಲ್ಲಿ ನೀವೆಲ್ಲ ಅನ್ಕೊಂಡ್ಬಿಟ್ಟಿದ್ರೆ ಸೆಲ್ಫ್ ಸ್ಟಡಿ ಮಾಡಿಬಿಡ್ತೀವಿ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರು ನೀನು, ಆಯಿತಾ? ನಿನ್ನ ಹತ್ರ 1 ವರ್ಷ ಟೈಮ್ ಇತ್ತು, ಆಯಿತಾ? 100 ಮಾರ್ಕ್ಸ್ ಬರೀ ಎಕ್ಸಾಮಿನೇಷನ್ ಬರೀಬೇಕಾಗಿತ್ತು. ನಿನ್ನ ಹತ್ರ ಸ್ಟಡಿ ಮಟೀರಿಯಲ್ ಇತ್ತು, ನಿನ್ನ ಹತ್ರ ಬ್ಲೂ ಪ್ರಿಂಟ್ ಇತ್ತು, ನಿನ್ನ ಹತ್ರ ಮಾಡೆಲ್ ಕ್ವಶನ್ ಪೇಪರ್ಗಳಿದ್ದು, ಎಲ್ಲ ಇಟ್ಕೊಂಡು ಓದಿದ್ಯಾ. ಆ್ಯಂಡ್ ಇದರಲ್ಲಿ ಏನೋ ಯಾವುದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇಲ್ಲ, ಎಲ್ಲ ಡೈರೆಕ್ಟ್ ಕ್ವಶನ್ಸು. ನಿಮ್ಗೆ ಏನು ಕೊಟ್ಟಿರ್ತಾರೆ ಥಿಯರಿ ಅದನ್ನು ಕಲ್ತ್ಕೊಂಡು ಬರಬೇಕಾಗಿರುತ್ತೆ. ನೀವು ಅಂಥ ಎಕ್ಸಾಮಲ್ಲಿ ನೀನು 100 ತೆಗಿಯೋಕ್ಕಾಗಲಿಲ್ಲ ಅಂತಂದರೆ ಜಸ್ಟ್ ಪ್ಯೂರ್ಲಿ ಕಾನ್ಸೆಪ್ಷುಯಲ್, ಪ್ಯೂರ್ಲಿ ನಾಲೆಜ್ ಬೇಸ್ಡ್ ಆ್ಯಂಡ್ ಪ್ಯೂರ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬರ್ತಕ್ಕಂಥ CET ಎಕ್ಸಾಮನ್ನು ಜಸ್ಟ್ 25 ದಿನದ ಪ್ರಿಪರೇಷನಿಂದ ನೀನು ಏನು ಪ್ಲ್ಯಾನ್ ಇಲ್ದೇ ಕ್ರ್ಯಾಕ್ ಮಾಡಲಿಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ಸೊ ನೀನು ಕೂತ್ಕೊಂಡು ನೀನು ಎಷ್ಟೇ ಕಷ್ಟಪಟ್ಕೊಂಡು ಓದಿದ್ರೂ ಆಗೋದಿಲ್ಲ ಅದು. ಸೊ ನಿನಗೊಂದು ಸ್ಟ್ರಕ್ಚರ್ ಮೆಂಟೋರ್ಶಿಪ್ ಬೇಕಾಗಿರುತ್ತೆ. ಓಕೆ, ಅದಕ್ಕೆ ನೀನು ಯಾವ್ದಾದ್ರು ಕೋರ್ಸ್ ತೊಗೋಬೇಕಾಗಿರುತ್ತೆ. ಆಫ್ಲೈನ್ಗೆ ಹೋದರೆ 35,000ದಿಂದ ಅಪ್ ಟು 1 lakh ಗಂಟೆ ತೊಗೊತಾರೆ, ಬಟ್ ಇಸ್ ಟೋಟ್ಲಿ ನಾಟ್ ವರ್ತ್ ಇಟ್. ಓಕೆ, ಟೋಟ್ಲಿ ನಾಟ್ ವರ್ತ್ ಇಟ್. ಐ ಡೋಂಟ್ ರೆಕಮೆಂಡ್ ಯು ಗೈಸ್ ಟು ಗೋ ಫಾರ್ ದಟ್ ಆ್ಯಂಡ್ ಫಾಲ್ ಇನ್ ಟು ದಟ್ ಟ್ರ್ಯಾಪ್. ನಿಮಗೇನು ಬೇಕು ಅದನ್ನು ಆನ್ಲೈನ್ ಕೋರ್ಸ್ ಸಾಕು. ಓಕೆ, ಆನ್ಲೈನ್ ಕೋರ್ಸಲ್ಲಿ ನಿಮಗೆ ಕಡಿಮೆ ದುಡ್ಡಾಗಿರಬೇಕು ಆ್ಯಂಡ್ ಎಲ್ಲ ಟಾಪಿಕರ ನಿಮ್ಗೆ ಏನು ಬೇಕು ಅದನ್ನು ಕವರ್ ಮಾಡಿಕೊಡ್ಬೇಕು ಅಂತ ಒಂದು ಕೋರ್ಸ್ನ ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ TCHR ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ಕಳೆದ 2 ವರ್ಷದಿಂದ ಆ್ಯಕ್ಚುಲಿ ಅವ್ರ ರಿಸಲ್ಟ್ಸನ್ನು ಚೆಕ್ ಮಾಡಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ದೇ ಆರ್ ಗಿವಿಂಗ್ ಕೋರ್ಸ್. ನಾನು ಬೇರೆ ಕೋರ್ಸ್ಗಳು ನೋಡಿದ್ದೀನಿ, ಆಯಿತಾ? ಪ್ರೈಸ್ ಏನು ಚೆಕ್ ಮಾಡಿಬಿಟ್ಟು ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಯಾರು ಕೊಡ್ತಿದ್ದಾರೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರ ಟೆಸ್ಟಿಮೋನಿಯಲ್ಸ್ ನೋಡಿ, ಒಳ್ಳೊಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ದೇ ಆರ್ ಸರ್ವಿಂಗ್ ರಿಯಲಿ ಗುಡ್ ಅಟ್ ವೆರಿ ಚೀಪ್ ಪ್ರೈಸ್. ಸೀರಿಯಸ್ಲಿ ಟೆಲ್ಲಿಂಗ್, 2,600 ರೂಪಾಯಿ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಬರುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಿಮ್ಮ ಲೈಫನ್ನ ಚೇಂಜ್ ಮಾಡ್ಕೊಳ್ಳೋ ಚಾನ್ಸ್ ಇದೆ. ಸೊ ಕನ್ಸಿಡರ್ ಇಟ್. ನಮಗೆ ಈಗ CET ಎಕ್ಸಾಮ್ ತೊಗೋತಿದ್ದೀನಿ ಅಂತಂದರೆ ನನಗೆ ಏನೇನು ಕೆಪಾಸಿಟಿ ಇರಬೇಕು? ಬೇಸಿಕ್ಲಿ ಒಂದು ಕ್ವಶನ್ನ ಅಂಡರ್ ಅ ಮಿನಿಟ್ ಸಾಲ್ವ್ ಮಾಡೋ ಕೆಪಾಸಿಟಿ ಇರಬೇಕು. ಅದನ್ನು ಸಾಲ್ವ್ ಮಾಡಬೇಕು ಅಂದರೆ ನನಗೆ ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನ ಗೊತ್ತಿರಬೇಕು. ಆ್ಯಂಡ್ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ವಶನ್ನ ಸಾಲ್ವ್ ಮಾಡೋಕ್ಕಿರಬೇಕು. ಆ್ಯಂಡ್ ನನಗೆ ಮಟೀರಿಯಲ್ ಬೇಕು ಮೇಯ್ನಾಗಿ. ಆ್ಯಂಡ್ ನನ್ನ ಕೆಪಾಸಿಟಿ ಮತ್ತು ನನ್ನ ಲೆವೆಲ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನನಗೆ ಮಾಕ್ ಟೆಸ್ಟ್ಗಳು ಬೇಕಾಗಿರುತ್ತೆ. ಸೊ ಇದೆಲ್ಲನೂ ಆ ಒಂದು ಕೋರ್ಸ್ ಏನಿದೆ, ವಿದ್ಯಾಮೃತ ಅಂತ ಕೋರ್ಸ್ ಹೆಸರು, ಅದು ಕವರ್ ಮಾಡ್ತಾ ಇದೆ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಓಕೆ, ತಮಾಷೆನೇ ಅಲ್ಲ, ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್.
ಬಿಕಾಸ್ ಸ್ಟ್ರಕ್ಚರ್ಡ್ ಪ್ಲಾನ್ ಇಲ್ದೇ ನಾವೇನೂ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ₹2,600 ನಿಮಗೆ PCMB ಎಲ್ಲ ಸಿಗುತ್ತೆ, ಲೈವ್ ಲೆಕ್ಚರ್ಸ್ ಸಿಗುತ್ತೆ. ಆ್ಯಂಡ್ ಜೊತೆಗೆ ಎಲ್ಲ ಕ್ಲಾಸ್ ಆದಮೇಲೆ 15 ನಿಮಿಷ ಬ್ರೇಕ್ ನಂತರ ನಿಮಗೆ 15 MCQs ಕೊಡ್ತಾರೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಚೆನ್ನಾಗಿ ಕಲ್ತಿದ್ದೀರಿ, ಎಷ್ಟು ಚೆನ್ನಾಗಿ ಕಲ್ತಿಲ್ಲ ಅಂತ. ನಿಮ್ಮನ್ನು ಅಲ್ಲಲ್ಲೇ ಎವ್ಯಾಲ್ಯೂಯೇಟ್ ಮಾಡ್ತಿರ್ತಾರೆ. ಪ್ರತಿಯೊಂದು ಕ್ಲಾಸ್ ಆದ ನಂತರ ಇವೊಂದನ್ನು ಕೊಡ್ತಾ ಇರ್ತಾರೆ. ಆ್ಯಂಡ್ ನಿಮಗೆ ಮಟೀರಿಯಲ್ ಸಿಗುತ್ತೆ. ವಾಟ್ ಎಲ್ಸ್ ಯು ವಾಂಟ್ ಬೇಸಿಕಲಿ. ಆ್ಯಂಡ್ ಇನ್ನೊಂದು ವಿಚಾರ, ಕೋರ್ಸ್ ತಗೊಂಡು ದಯವಿಟ್ಟು ಲೇಜಿ ಆಗಬೇಡಿ. ದಿಸ್ ಇಸ್ ವೆರಿ ಕ್ರೂಷಿಯಲ್. ನಾನು ನಿಮಗೆ ಕೋರ್ಸ್ ರೆಕಮೆಂಡ್ ಮಾಡ್ತೀನಿ. ಓಕೆ, ಕೋರ್ಸ್ ತೊಗೊಂಡ್ಬಿಟ್ಟು ಆಮೇಲೆ ಸುಮ್ಮನೆ ಏನು ಲರ್ನಿಂಗ್ ಸ್ಪಿರಿಟ್ ಇರೋದನ್ನು ಕಳ್ಕೊಬೇಡಿ. ನೋಡಿ, ನಾನು ಕೋರ್ಸ್ನ ರೆಕಮೆಂಡ್ ಮಾಡ್ತಿರೋ ಉದ್ದೇಶನೇ ನೀವೇನೋ ಕಲೀಲಿ, ಒಂದೊಳ್ಳೆ ರ್ಯಾಂಕ್ ಬರಲಿ ಅಂತ ನಿಮಗೆ. ಓಕೆ, ಪ್ಲೀಸ್ ಮೇಕ್ ಶ್ಯೂರ್ ಆ ಒಂದು ಕೋರ್ಸನ್ನು ತಗೊಂಡಾದ್ಮೇಲೆ ಒಂದೊಳ್ಳೆ ರ್ಯಾಂಕ್ ಬರಬೇಕು ಅಂದರೆ ನಿಮಗೆ ಆ 25 ದಿನ ಫುಲ್ಲು ಶಿಸ್ತಾಗಿ ಓದಬೇಕಾಗಿರುತ್ತೆ. ನೀವು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮ್ಗೆ ಏನೇ CET ಸಂಬಂಧಪಟ್ಟಾಗ ಡೌಟ್ ನನಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ. ಐ ಆಮ್ ಗೋನಾ ಮೇಕ್ ದ ವಿಡಿಯೋ ಅರೌಂಡ್ ಇಟ್. ಬಟ್ ದ ಥಿಂಗ್ ಇಸ್ ದ್ಯಾಟ್ ಈಗ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಗೋ ಬೈ ದ ಕೋರ್ಸ್ ಆ್ಯಂಡ್ ಸ್ಟಡಿ. ನಿಮ್ಗೆ ಏನೇ ಡೌಟ್ ಇದ್ರು ಲಿಂಕನ್ನು ಕೊಟ್ಟಿರ್ತೀನಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ದ ಕಾಂಟ್ಯಾಕ್ಟ್ ನಂಬರ್ ಆಫ್ ದೆಮ್. ಯು ಕ್ಯಾನ್ ಕಾಲ್ ದೆಮ್ ಆ್ಯಂಡ್ ದೆನ್ ಎಂಕ್ವೈರ್ ಅಬೌಟ್ ದ ಥಿಂಗ್ಸ್. ದಿಸ್ ಇಸ್ ವೆರಿ ಕ್ರೂಷಿಯಲ್. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು 25 ಡೇಸ್ನ ದಯವಿಟ್ಟು ವೇಸ್ಟ್ ಮಾಡ್ಕೊಂಬಿಡಿ. ನಿಮ್ಮ ಲೈಫ್ನ ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಆಗಿರ್ತವೆ ಇವು. ಡೋಂಟ್ ಡಿಸ್ಟ್ರಾಕ್ಟ್ ಯುವರ್ ಸೆಲ್ಫ್. ಫೋಕಸ್, ಸ್ಟಡಿ. So I'll meet you in another video. Till then, keep learning, keep learning. Thanks for watching.